ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಎಂತ ಹೇಳ್ತೀವಿ, ಒಂದು ಬಹಳ ಇಂಪಾರ್ಟೆಂಟ್ ವಿಚಾರವನ್ನ ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಬಂದಿದ್ದಾನೆ. ವೃಶ್ಚಿಕ ರಾಶಿಯವರು ಒಂದು ದೊಡ್ಡ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಸಿದ್ಧರಾಗಬೇಕು. ನೀವು ಸಿದ್ಧತೆ ಆಗಬೇಕು. ಈ ವರ್ಷ ಈಗ ಶ್ರಾವಣ ಮಾಸ ಇನ್ನೇನು ಮುಗಿತಾ ಬಂತು. ಮುಂದಿನ ವರ್ಷ ಶ್ರಾವಣ ಮಾಸಕ್ಕೆ ನೀವು ಪಂಚಮ ಶನಿಯಲ್ಲಿರ್ತೀರಿ, ಪಂಚಮ ಶನಿಯ ಪ್ರಭಾವದಲ್ಲಿರ್ತೀರಿ. ಈಗ ಆಲ್ರೆಡಿ ಅರ್ಧಾಷ್ಟಮ ಶನಿ ಬಹಳಷ್ಟು ಜನ ವೃಶ್ಚಿಕ ರಾಶಿಯವರಿಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದೆ. ಇದೆಲ್ಲ ಬರೀ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಏನು ಡೈಲಾಗ್ಗಳು ಕೇಳ್ತಾರಲ್ಲ ಮೊಬೈಲ್ಗಳಲ್ಲಿ, ಪಿಕ್ಚರ್ ಅಭಿ ಬಾಕಿ ಹೈ. ಯಾವಾಗ? ಈ ವರ್ಷ ಶ್ರಾವಣ ಮಾಸ ಅಲ್ಲ, ಮುಂದಿನ ವರ್ಷ ಶ್ರಾವಣ ಮಾಸದಲ್ಲಿ ನೀವು ಆಲ್ರೆಡಿ ಪಂಚಮ ಶನಿ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆಗ ಒಂದು 2-3 ತಿಂಗಳಾಗ್ಬಿಟ್ಟಿರುತ್ತೆ ನಿಮಗೆ. ಸೊ ಆದ್ರಿಂದ ಅದಕ್ಕೆ ಸಿದ್ಧತೆಗಳನ್ನ ಈಗಲಿಂದಲೇ ಶನೇಶ್ವರನ ಆರಾಧನೆ ಆರಂಭಗೊಳಿಸ್ಬಿಡ್ಬೇಕು. ಯಾಕೆ? ಅರ್ಧಾಷ್ಟಮ ಶನಿ ಇದ್ದಾಗಲೇ ಶನೇಶ್ವರನ ಆರಾಧನೆಯನ್ನ ಆರಂಭಗೊಂಡರೆ, ನೀವು ಆರಂಭ ಮಾಡಿದ್ರೆ ಮುಂದಿನ ವರ್ಷ ಪಂಚಮ ಶನಿ ಪೂರ್ಣ ಪ್ರಮಾಣದಲ್ಲಿ ಆರಂಭಗೊಂಡಾಗ ನಿಮಗೆ ಅದನ್ನ ಎದುರಿಸುವ ಒಂದು ಶಕ್ತಿ, ಪರಮಾತ್ಮ ಅನುಗ್ರಹ ನಿಮ್ಮಲ್ಲಿ ಉಂಟಾಗ್ತದೆ ಅನ್ನುವಂಥದ್ದು ಉದ್ದೇಶ. ನಿಮಗಿನ್ನೂ ಪಂಚಮ ಶನಿಯ ದುಷ್ಪ್ರಭಾವಗಳ ಬಗ್ಗೆ ಗೊತ್ತಿಲ್ಲ ಅಂತ ಆದರೆ, ಏನೋ ಗುರುಳ ನೀವು ಹೇಳ್ತಾ ಇದ್ದೀರ, ನಾನಂತೂ ಚೆನ್ನಾಗೇ ಇದ್ದೀನಪ್ಪ, ನಮಗೇನಂಥದ್ದೇನು ತೊಂದರೆ ಇಲ್ಲ ಅನ್ನೋದೇನಾದ್ರು ನಿಮ್ಮ ಡೈಲಾಗ್ ಆಗಿದ್ರೆ, ದಯವಿಟ್ಟು ನಿಮಗೆ ಪರಿಚಯ ಇರುವ ಯಾವುದಾದರೂ ತುಲಾರಾಶಿಯವರನ್ನ ಮಾತಾಡಿಸ್ ನೋಡಿ, ಅವರ ಪರಿಸ್ಥಿತಿಯನ್ನ ಗಮನಿಸಿ, ಅವರು ಎಷ್ಟು ಸಮಸ್ಯೆಲಿದ್ದಾರೆ ಅನ್ನುವಂಥದ್ದನ್ನು ಕೇಳಿ ಗಮನಿಸಿ. ಬರೀ ನಿಮ್ಮ ಕಣ್ಣು ದೃಷ್ಟಿಯನ್ನು ನೋಡಬೇಡಿ, ಕೂರಿಸ್ಕೊಂಡು ಮಾತಾಡಿ ಅವ್ರನ್ನ. ಬರೀ ಹೆಸರು ಬಂದ ಮೇಲೆ ತುಲಾರಾಶಿ ಅಲ್ಲ, ಅವರ ಬರ್ಚಾಟ್ ಪ್ರಕಾರ ಅವರು ತುಲಾರಾಶಿಯವರಾಗಿದ್ದರೆ, ದೇವತಾರಾಧನೆಗಳು ಇಲ್ಲದೆ ಹೋದರೆ ಅವರಿಗೆ ಬಹಳ ಕಷ್ಟದಲ್ಲಿರ್ತಾರೆ ಅವರು. ಅದರಲ್ಲೂ ವಿಶೇಷವಾಗಿ ಆರ್ಥಿಕ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಸಿಲುಕೊಂಡು ಮಾಡದೇ ಇರುವ ತಪ್ಪು ಅವ್ರ ತಲೆ ಮೇಲೆ ಬಂದು, ಉದ್ಯೋಗದಲ್ಲಿ ಸಮಸ್ಯೆ, ವ್ಯಾಪಾರದ ತುಂಬ ಅನುಭವ, ಎಲ್ಲ ರೀತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅವರು. ಅಂದ್ರೆ ದ ನೆಕ್ಸ್ಟ್ ಟಾರ್ಗೆಟ್ ಯಾರು? ಅವರಿಗೆ ಪಂಚಮ ಶನಿ ಮುಗಿದ ಮೇಲೆ ನೀವೇ. ವೃಶ್ಚಿಕ ರಾಶಿಯವರೇ ಮುಂದಿನ ವರ್ಷದಿಂದ ಪಂಚಮ ಶನಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಅದರಿಂದ ನೀವು ಸನ್ನದ್ಧರಾಗಿರ್ಬೇಕಲ್ಲ, ಎಲ್ಲ ಬಾಡಿ ಗಾರ್ಡ್ ಎಲ್ಲ ಹಾಕೊಂಡು ರೆಡಿ ಆಗ್ಬೇಕಲ್ಲ. ನೋಡಿ, ಇದನ್ನ ಮತ್ತೆ ಎದುರಿಸ್ತಾ ಇದ್ದೀರ ಅಂತ ಅನ್ಕೊಂಬಾರ್ದು ನೀವು. ಹೆಲ್ಮೆಟ್ ಹಾಕೊಂಡು ಹೋಗಿ ಇಲ್ಲದೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ತಲೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಜೀವ ಹೋಗುತ್ತೆ ಅಂದ್ರೆ ನಿಮ್ಮನ್ನು ಹೆದರ್ಸ್ದಂಗ, ಅಥವಾ ನಿಮ್ಮ ಎಚ್ಚರಿಕೆಗೆ ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ ಹೇಳ್ದಂಗ? ಗಾಡಿ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ, ಆಕ್ಸಿಡೆಂಟ್ ಆದ್ರೆ ಜೀವ ಹೋಗ್ಬಿಡ್ತದೆ ಇಲ್ಲ ಅಂತಂದ ನಿಮಗೆ ಎದುರಿಸ್ದಂಗ, ಏನ್ರಿ ಗಾಡಿ ಓಡ್ಸಕ್ಕೆ ಎದುರಿಸ್ತೀರೇನ್ರಿ ಗಾಡಿ ಓಡ್ಸಕ್ ಆಗ್ದಿರೋಂಗೆ ಅಂತಂದ್ರೆ? ಅದೇ ರೀತಿಯಲ್ಲಿ ನಿಮಗೆ ಮುಂದಿನ ವರ್ಷದಿಂದ ಪಂಚಮ ಶನಿ ಶುರುವಾಗುತ್ತೆ, ಸ್ವಲ್ಪ ಸನ್ನದ್ಧರಾಗಿರಿ ಅಂತಂದ್ರೆ ಏನ್ರಿ ಎದುರಿಸ್ತೀರೇನ್ರಿ ಅಂತಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಆಯ್ತಲ್ವಾ? ದಯವಿಟ್ಟು ನಾನು ಹಂಗೆಲ್ಲ ಏನು ಹೇಳಕ್ಕಾಗಲ್ಲ. ನಾನು ಹೇಳ್ತಾ ಇರುವಂಥದ್ದು ಖಂಡಿತವಾಗಿ ಎಚ್ಚರಿಕೆ ಇಲ್ಲ. ಯಾಕೆಂದ್ರೆ ಮುಂದಿನ ವರ್ಷದಿಂದ ಪಂಚಮ ಶನಿ ಶುರುವಾಗ್ತಾ ಇದೆ. ಈಗಲಿಂದಲೇ ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಏನ್ ಗುರುಗಳೇ ಪಂಚಮ ಶನಿ ಅಂದ್ರೆ ಏನಾಗುತ್ತೆ ಸಮಸ್ಯೆ? ನೋಡಿ, ಪಂಚಮ ಶನಿಯ ರಹಸ್ಯಮಯವಾದ ವಿಚಾರಗಳನ್ನು ಸಹ ನೀವು ತಿಳ್ಕೊಂಡ್ಬಿಡ್ಬೇಕು. ಮುಂದಿನ ಶನಿ ಶುರುವಾದ್ರೂ ಸಹ ನೋಡಿ, ನಿಮಗೆ ತೃತೀಯಾಧಿಪತಿ ಶನೇಶ್ವರ ಗ್ರಹ, ಚತುರ್ಥಾಧಿಪತಿ ಶನೇಶ್ವರ ಗ್ರಹ. ಬೇಸಿಕ್ ಆಗಿ ಇದೆರಡರಲ್ಲಿ ಒಂದರ ಸಮಸ್ಯೆ ಕೊಡಬಹುದು. ಅಂದ್ರೆ ಸಹೋದರರಿಂದ ಜಗಳ ಮನಸ್ತಾಪ ಇತ್ಯಾದಿಗಳು, ಬೇರೆ ಬೇರೆ ಭಿನ್ನಾಭಿಪ್ರಾಯ, ಅಥವಾ ಸಹೋದರರಿಗೆ ಅನಾರೋಗ್ಯ, ಬೇರೆ ಕೋರ್ಟು ಕೇಸಿ, ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕೋರ್ಟು ಕೇಸಿ ವ್ಯವಹಾರ, ಬೇರೆ ಬೇರೆ ಏನೋ ವಿಚಾರವಾಗಿ ಸಮಸ್ಯೆಗಳು ಶುರುವಾಗಬಹುದು. ಅಥವಾ 4ನೇದು, ವಿವಾಹಿತ ಸ್ತ್ರೀಯರಾಗಿದ್ದರೆ ತವರು ಮನೆಯ ವಿಚಾರದಲ್ಲಿ ಒಂದಿಷ್ಟು ದುಃಖಗಳು ಶುರುವಾಗ್ಬಿಡ್ಬಹುದು. ಇದು ಎರಡನ್ನ ಅನ್ಕೊಂಡ್ರೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿ ಸಮಸ್ಯೆ, ಉದ್ಯೋಗಿಗಳಿಗೆ ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆ. ಅದರಲ್ಲೂ ವಿಶೇಷವಾಗಿ ಅಪ್ಪಿತಪ್ಪಿ ವೃಶ್ಚಿಕ ರಾಶಿಯ ಬಿಸ್ನೆಸ್ ಮೆನ್ಗಳಾಗ್ಬಿಟ್ಟಿದ್ರಂತೂ ನಿಮ್ಮ ಲಾಭಸ್ಥಾನದ ಮೇಲೆ ಪಂಚಮ ಶನಿಯ ಪೂರ್ಣ ದೃಷ್ಟಿ ಇರೋದ್ರಿಂದ ಬಿಸ್ನೆಸ್ ಒಂದು 2-2.5 ವರ್ಷ ನೀವು ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಪಂಚಮ ಶನಿ ಶುರುವಾದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಜಾಬಲ್ಲೂ ಅಷ್ಟೇ. ಈ ಗೌರ್ಮೆಂಟ್ ಜಾಬಲ್ಲಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ರಾಜಕೀಯದಲ್ಲಿ, ಗೌರ್ಮೆಂಟ್ ಜಾಬ್ನಲ್ಲೇ ಒಳ್ಳೆಯ ಪೊಸಿಷನ್ಗಳಲ್ಲಿ ಚೆನ್ನಾಗಿರ್ತಾರೆ ಪಾಪ. ಹೀಗಿರುವಾಗ ಆಮೇಲೆ ಬಹಳ ಫಿರೋಷಿಯಸ್ ಆಗಿ ಅಧಿಕಾರಯುತವಾಗಿರ್ತಾರೆ. ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ, ಯಾರಿಗೆ ಯಾಕೆ ನಾನು ಹೆದರಬೇಕು ಅನ್ನುವ ರೀತಿಯಲ್ಲಿ ಬಹಳ ಚೆನ್ನಾಗಿರ್ತೀರಿ ನೀವು. ಆದರೆ ಈ ಪಂಚಮ ಶನಿ ನಿಮ್ಮನ್ನು ಕುಗ್ಗಿಸುತ್ತೆ. ಮಾಡದೇ ಇರುವಂತಹ ತಪ್ಪನ್ನು ನಿಮ್ಮ ತಲೆ ಮೇಲೆ ಹಾಕಿ ಅದಕ್ಕೊಂದಿಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ, ನೀವು ತಪ್ಪು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮ ತಪ್ಪಿತಸ್ಥ ಜಾಗದಲ್ಲಿ ನಿಲ್ಲಿಸಿದ್ರೆ ಹೊರ ಬರ್ಲಿಕ್ಕೆ ಆಗೋದಿಲ್ಲ. ಅದಾಯ್ತಲ್ವ? ನೀವು ಎಷ್ಟು ದೊಡ್ಡ ರಾಜಕೀಯದವ್ರು ಬೇಕಾದ್ರೂ ಆಗಿರಲಿ, ಅಥವಾ ನೀವು ಎಂಥ ದೊಡ್ಡ ಸರ್ಕಾರಿ ಉದ್ಯೋಗದಲ್ಲಿರೋರು ಬೇಕಾದ್ರೂ ಆಗಿರಲಿ, ಆಯ್ತಲ್ವಾ? ಶನೇಶ್ವರನ ದುಷ್ಪ್ರಭಾವಗಳನ್ನು ತಪ್ಪಿಸ್ಕೊಂಬರೋಕ್ಕೆ ಬಹಳ ಕಷ್ಟ. ಸೊ ಆದ್ದರಿಂದ ಪಂಚಮ ಶನಿ ಅಂದರೆ ಮುಂದಿನ ವರ್ಷದಿಂದ ಬಹಳ ಬಹಳ ಬಹಳ
ಒಂದಿಷ್ಟು ಇದನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ಬಿಡಬೇಕು. ಶನೇಶ್ವರನ ಆರಾಧನೆ ಅದಕ್ಕೆ ಹೇಳ್ತೀನಿ, ಈಗಲಿಂದನೇ ಹೇಳ್ತೀನಿ, ದಯವಿಟ್ಟು ಯಾವುದೇ ರೀತಿಯಾದಂತಹ ಸಾಲ ಮಾಡಕ್ ಹೋಗ್ಬೇಡಿ ವೃಶ್ಚಿಕ ರಾಶಿಯವರು. ಚೆನ್ನಾಗಿರುವ ಜಾಬನ್ನು ರಿಸೈನ್ ಮಾಡಬೇಡಿ. ನಾನು ಜಾಬ್ ರಿಸೈನ್ ಮಾಡಿಬಿಟ್ಟು ಒಂದೇನೋ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೋಗೋದು, ಜಾಬ್ ರಿಸೈನ್ ಮಾಡಿಬಿಟ್ಟು ಇನ್ನೊಂದು ಜಾಬ್ ಹುಡುಕ್ತೀನಿ, ಸಿಕ್ಕಾಗ ಹೋಗ್ತೀನಿ ಅಂತ ಕೂತ್ಕೊಳ್ಳೋದು, 2-3 ವರ್ಷ ಮನೇಲಿ ಕೂತ್ಕೋಬೇಕಾಗತ್ತೆ ಆಮೇಲೆ ಕೆಲಸ ಇಲ್ಲದೆ, ಅಥವಾ ಕಡಿಮೆ ಸಂಬಳಕ್ಕೆ ಕೆಳಗಿನ ಪೊಸಿಷನ್ಗೆ ಹೋಗ್ಬೇಕಾಗತ್ತೆ ನೀವು ಇದ್ದ ಪೊಸಿಷನ್ ಬಿಟ್ಟು, ಅಥವಾ ಈಗ ಏನು ಸಮಸ್ಯೆ ಇತ್ತು ಇದಕ್ಕಿಂತ 10 ಪಟ್ಟಷ್ಟು ದೊಡ್ಡ ಸಮಸ್ಯೆ ಇರುವ ಕಂಪ್ನಿಗೆ ಹೋಗಿ ಸೇರ್ಕೋಬೇಕಾಗತ್ತೆ. ಅದೇ ಚೆನ್ನಾಗಿತ್ತಪ್ಪ ಅನ್ನೋಂಗೆ ಏನೋ ಎಂತ ಹೇಳ್ತೀವಿ, ಬಾಂಡ್ಲಿಯಿಂದ ಡೈರೆಕ್ಟ್ ಬೆಂಕಿಗೆ ಬಿದ್ರು ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅದರಿಂದ ಜಾಬ್ ರಿಸೈನ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ವೃಶ್ಚಿಕ ರಾಶಿಯವರು ನೆನ್ಪಿಟ್ಕೊಳ್ಳಿ. ಈಗ ಗುರುಬಲ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದ್ದೆಲ್ಲ ಬಿಡ ಹೇಳ್ತಾರೆ ಇವರೇನೋ ಒಂದು ವಿಡಿಯೋ ಬೇಕು ಎಲ್ಲರೂ ನೋಡ್ಲಿ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಗುರುಬಲ ಇರೋದ್ರಿಂದ ನಿಮ್ಗೆ ನಾನು ಹೇಳ್ತಿರೋದು ಗೊತ್ತಾಗ್ತಾ ಇಲ್ಲ. ನೀವೊಂಥರ 7th 9th ಕ್ಲೌಡ್ ಏನೋ ಹೇಳ್ತಿರಲ್ಲ, ಆ ಥರ ಮೇಲ್ಗಡೆ ಇದೆ, ಏನಾಗಲ್ಲ ಅನ್ನೋ ರೀತಿಯಲ್ಲಿ ಅದು ಬಿದ್ದಾಗೆ ಗೊತ್ತಾಗೋದು ನಿಮಗೆ. ಅದರಿಂದ ಜಾಬ್ ರಿಸೈನ್ ಎಂತಹ ಪೊಸಿಷನ್ ಇರಲಿ ಜಾಬ್ ರಿಸೈನ್ ಮಾಡಬೇಡಿ. ಜಾಬ್ ಚೇಂಜ್ ಮಾಡೋ ಯೋಚನೆ ಇದ್ರೂ ಬಹಳ ಕೇರ್ಫುಲ್ ಆಗಿ ಚೇಂಜ್ ಮಾಡಿ. ಜಾಬ್ ರಿಸೈನ್ ಮಾಡಿಬಿಟ್ಟು ಸ್ಟಾರ್ಟಪ್ ಮಾಡ್ತೀನಿ ಅಂತ ದಯವಿಟ್ಟು ಹೋಗಬೇಡಿ. ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್, ಕೆಲವರು ಇರ್ತಾರೆ, ನಾವು ಫಿಲ್ಮ್ ಫೀಲ್ಡ್ ಮೇಲೆ ಅಟ್ರಾಕ್ಷನ್, ಯಾರೋ ಹೇಳ್ತಾರೆ ಸರ್ ನೀವು 1 ಕೋಟಿ ರೆಡಿ ಮಾಡ್ಕೊಂಬಿಡಿ ಸರ್, 10 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತದೆ ಅಂತ ತಗೊಂಡೋಗಿ ಹಾಕಿ 1 ಕೋಟಿ ಬಿಟ್ಟು ಅದನ್ನ ಮುಗಿಸೋ ಅಷ್ಟರಲ್ಲಿ ಒಂದು 3-4 ಕೋಟಿ ಮಾಡಿ ಅದರ ಬಜೆಟ್ ಅದಕ್ಕೊಂದಿಷ್ಟು ಸಾಲ ಮಾಡಿ ರಿಲೀಸ್ ಮಾಡೋ ಅಷ್ಟರಲ್ಲಿ ಎಲ್ಲ ತೋಪಿದ್ದೋಯ್ತು ಅಂತ ಆಯ್ತಲ್ವ. ಒಂದು 5 ಕೋಟಿ ರೂಪಾಯಿ ಇವ್ರ ಹತ್ರ ಇದ್ದೊಂದು 50 ಲಕ್ಷ, ಒಂದು 50 ಲಕ್ಷ ಸಾಲ ಮಾಡ್ರೆ ಸಾಕು ಅನ್ಕೊಂಡಿರ್ತಾನೆ. ಲಾಸ್ಟಿಗೆ ಫಿಲ್ಮ್ ರಿಲೀಸ್ ಆಗೋ ಅಷ್ಟರಲ್ಲಿ 5 ಕೋಟಿ ಸಾಲದಲ್ಲಿ ಕೂತಿರ್ತಾನೆ. ಅದ್ರ ಬಡ್ಡಿ ಚಕ್ರ ಬಡ್ಡಿ ಆಗೋ ಅಷ್ಟರಲ್ಲಿ ಆ ಪಂಚಮ ಶನಿಯನ್ನ ಹೆಂಗ್ ಕಳಿತಾರೋ ದೇವರೇ ಬಲ್ಲ. ಆದ್ರಿಂದ ಆ ಥರ ರಿಸ್ಕಿ ಕೆಲಸಗಳಿಗೆ ದಯವಿಟ್ಟು ಕೈ ಹಾಕಬೇಡಿ ವೃಶ್ಚಿಕ ರಾಶಿಯವರು. ಅದೇ ಥರ ಬೇರೆ ಯಾರೊಬ್ರು ಬರ್ತಾರೆ ಇದೇ ಟೈಮು ಸಪ್ತಮದಲ್ಲಿ ಗುರು ಏನು ಹುಡ್ಕೊಂಬರ್ತಾರೆ ನಿಮ್ಮನ್ನ, ಸರ್ ಅಲ್ಲೊಂದು ವೆಂಚರ್ ಇದೆ, ನೀವು ಇನ್ವೆಸ್ಟ್ ಮಾಡಿ 5 ಪಟ್ಟು ಆಗ್ಬಿಡುತ್ತೆ, 10 ಪಟ್ಟು ಆಗ್ಬಿಡುತ್ತೆ, ಅಂತ ಒಂದು ರಿಟರ್ನ್ಸ್ ಎಲ್ಲೂ ಸಿಗಲ್ಲ ಅನ್ನೋ ಥರ ಚೆನ್ನಾಗಿ ಹವಾ ಹಾಕ್ತಾರೆ. ನೀವು ಹೌದು ಹೌದು ಹೌದಲ್ವಾ ಅಂತ ನೀವು ತೊಗೊಂಡೋಗಿ ನಂಬ್ಕೊಂಡು ದುಡ್ಡು ಹಾಕಿದ್ರೆ ಗೋವಿಂದ, ಮುಗಿದ ಕತೆ ಅಷ್ಟೇ ಆ ದುಡ್ಡಿಂದು. ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಸಾಲ ಅಂತ ಯಾರಿಗೂ ಕೊಟ್ಬಿಡ್ಬೇಡಿ, ದಾನ ಅಂತ ಕೊಟ್ಬಿಡಿ. ಯಾರೋ ಫ್ರೆಂಡ್ ಫೋನ್ ಮಾಡ್ತಾನೆ, ಕಂದ ಒಂದು 10 ಲಕ್ಷ ಸಾಲ ಇದ್ರೆ ಕೊಡು ಅಂತಾನೆ. ಅಪ್ಪ ಒಂದು 5 ಲಕ್ಷ ಸಾಲ ಇದ್ರೆ ಕೊಡು, ಅರ್ಜೆಂಟ್ ಅದು ಯಾವುದೋ ವ್ಯವಹಾರ ಮುಗಿಸ್ಕೊಂಡು ಹಿಂಗೆ ಕೊಟ್ಬಿಡ್ತೀನಿ ಏನು. ಅಪ್ಪ ಅಕೌಂಟಲ್ಲೊಂದು 5,000 ಇದೆ, 1,000 ಅದಕ್ಕೆ ಮಿನಿಮಮ್ ಬೇಸಿಕ್ ಮೇಂಟೈನ್ ಮಾಡಬೇಕು, ಇನ್ನು 4,000 ನಿನಗೆ ಕೊಟ್ಬಿಡ್ತೀನಿ, ದಯವಿಟ್ಟು ನನ್ನ ಹತ್ರ ದುಡ್ಡು ಕೇಳಬೇಡ ಅನ್ನೋ ರೀತಿಯಲ್ಲಿ ಹೇಳ್ಬಿಡಿ ಅವ್ರಿಗೆ, ಆಯ್ತಲ್ವಾ. ಸೊ ಆ 4,000 ಬಿಡದೆ ಇಸ್ಕೊಂಡ್ರು ಅಂದರೆ ಅವ್ರಿಗೆ 5 ಲಕ್ಷ ಕೊಟ್ಟರೆ ವಾಪಸ್ ಬತ್ತಿತ್ತೋ ಇಲ್ವೋ ನೀವೇ ಅಂದಾಜು ಮಾಡ್ಕೋಬಹುದು, ಆಯ್ತಾ. ಸೊ ಅದರಿಂದ ದಾನ ಅಂತ ಕೊಟ್ಬಿಡಿ. ದಾನ ಅಂತ ಕೊಟ್ಟಾಗ ನಮಗೆ ವಾಪಸ್ ಕೊಡ್ತಾರೆ ಅವರು ಅನ್ನುವ ಯಾವುದೇ ಅಪೇಕ್ಷೆ ಇರೋದಿಲ್ಲ. ಆದ್ರಿಂದ ದಾನ ಅಂತ ಕೊಡಿ, ಸಾಲ ಅಂತ ಕೊಡ್ಬೇಡಿ, ದಯವಿಟ್ಟು ನೆನಪಿಟ್ಕೊಳ್ಳಿ ಈ ವಿಚಾರವನ್ನ. ಅದೇ ತರ ಬಿಸ್ನೆಸ್ ಮಾಡೋರು, ದೊಡ್ಡ ದೊಡ್ಡ ಹ್ಯೂಜ್ ಆಗಿ ಸಾಲ ಮಾಡಿ ಇನ್ವೆಸ್ಟ್ ಮಾಡುವವರು, ಆಮೇಲೆ ಆಪಾದನೆಗಳು ಬಹಳ ಪ್ರಮುಖವಾಗಿ ಹೇಳ್ತೀನಿ. ಆಪಾದನೆಗಳು ನಿಮ್ಮ ಮೇಲೆ ಬರುತ್ತೆ. ಪಂಚಮ ಶನಿ ಅಂದ್ರೇ ಆಪಾದನೆಗಳು ಅಂತ ಅರ್ಥ. ಸೊ ಅದರಿಂದ ಬಹಳ ಎಚ್ಚರಿಕೆ. ಪಂಚಮ ಶನಿಯ ವಿಚಾರದಲ್ಲಿ, ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಮಕ್ಕಳಿಲ್ಲದವರಿಗೆ ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಮುಂದಿನ ವರ್ಷ ಏಪ್ರಿಲ್ ಮೇ ಒಳಗಡೆ ಸಂತಾನ ಆಗ್ಬಿಡ್ಬೇಕು. ಆಗಲಿಲ್ಲ ಅಂತಂದ್ರೆ ಅದು ಮತ್ತೆ ಸಮಸ್ಯೆ ಆಗ್ತದೆ. ಯಾಕೆಂದ್ರೆ ಮುಂದಿನ ವರ್ಷ ಒಳಗಡೆ ನಿಮಗೆ ಪಂಚಮ ಶನಿ ಇದ್ರೇನು ಗುರುಬಲ ಇದೆ. ಆದ್ರಿಂದ ಮುಂದಿನ ವರ್ಷ ಏಪ್ರಿಲ್ ಮೇ ಒಳಗಡೆ ಸಂತಾನ ಆಗ್ಬಿಡ್ಬೇಕು, ಅಥವಾ ಉತ್ತಮ ಸ್ಥಿತಿಯ ಗರ್ಭಿಣಿ ಆದ್ರೂ ಪರವಾಗಿಲ್ಲ. ಮದುವೆನೇ ಆಗಿಲ್ಲ ಅಂದ್ರೂ ಅಷ್ಟೇ, ಮುಂದಿನ ವರ್ಷ ಒಳಗಡೆ ಮದುವೆ ಆಗ್ಬಿಡ್ಬೇಕು. ಮದುವೆ ಆದ ಮೇಲೆ 1.5-2 ವರ್ಷ ತುಂಬ ಕಷ್ಟ ಇರ್ತದೆ, ಆದರೂ ಸಹ ಸುಧಾರಿಸ್ಕೊಂಡು ಹೋಗಬೇಕು. ಸೊ ಶನೇಶ್ವರನ ಆರಾಧನೆ ಈಗಲಿಂದಲೇ ಶುರು ಮಾಡಬೇಕು. ಇದು ಯಾವ ಸಮಸ್ಯೆಗಳು ನಿಮಗೆ ಆಗಬಾರದು ಅಂದರೆ ಶನೇಶ್ವರನ ಆರಾಧನೆಯನ್ನು ಈಗಲಿಂದಲೇ ಶುರು ಮಾಡ್ಕೊಂಡ್ಬಿಡಬೇಕು. ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಬಹಳ ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು. ಏನ ವಿಶೇಷವಾದ ಆರಾಧನೆ ಅಂದರೆ, ಶ್ರಾವಣ ಮಾಸ ಈ ಒಂದು ಶನೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಬಹಳ ವಿಶೇಷ. ಹಲವಾರು ಕಡೆ ಹಳ್ಳಿಗಳ ಕಡೆ ಇವ ಶ್ರಾವಣ ಮಾಸ ಅಂದ್ರೆ ಸಾಕು ಶನಿ ಕಥೆ ಮಾಡಿಸ್ತಾರೆ. ಎಲ್ಲರೂ ಸಹ ಶನಿ ವ್ರತ ಮಾಡಿಸ್ತಾರೆ. ಎಷ್ಟೋ ಜನ ಮನೆಯಲ್ಲಿ ರಾತ್ರಿ ಎಲ್ಲ ಶನೇಶ್ವರನ ಕಥೆಯ ಹರಿಕಥೆಯನ್ನ ಹೇಳುವಂತಹ ಒಂದು ಪದ್ಧತಿ ಈಗಲೂ ಸಹ ಇದೆ. ಸೊ ಶನಿ ಏನು ಶ್ರಾವಣ ಮಾಸ ಬಂತು ಅಂದ್ರೆ ಆ ಹರಿಕಥೆ ಹೇಳೋರು ಸಿಗೋದೇ ಇಲ್ಲ, ಅಂದ್ರೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಸೊ ಶ್ರಾವಣ ಮಾಸ ಶನೇಶ್ವರನ ಆರಾಧನೆಗೆ ಬಹಳ ವಿಶೇಷ. ಅಂತಹ ವಿಶೇಷವಾದಂತಹ ಶ್ರಾವಣ ಮಾಸದ
ಅಮಾವಾಸ್ಯೆ ಶ್ರಾವಣ ಸೋಮವಾರ ಕಡೆನೂ ಹೌದು. ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮುಂದಿನ ವರ್ಷದ ಸಾಡೆ ಸಾತಿಗೆ ಈಗಲಿಂದಲೇ ಸಿದ್ಧತೆಗಳಾಗೋಗ್ಲಿ ನಿಮಗೆ. ಅಷ್ಟೇ ಅಲ್ಲ, ನಿಮಗೆ ವಿಶೇಷವಾದಂತಹ ನೀಲಮೇಘವರ್ಣಿಕಾರತ್ನಗಳ ಶನೇಶ್ವರನ ಒಂದು ಉಪರತ್ನ ಅಂತ ಅನ್ಬೋದು ನೀವು. ನೀಲಮೇಘವರ್ಣಿಕಾರತ್ನಗಳು ಶನೇಶ್ವರಂ ನೀಲವರ್ಣ ನೀಲಮಾಲ್ಯಾಂಬರಧರಂ ನೀಲಾಶ್ವಾ ನೀಲಛತ್ರ ಧ್ವಜರಥ ಪತಾಕೋಪಶೋಭಿತಂ. ನೋಡಿ, ಶನೇಶ್ವರನಿಗೆ ನೀಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಪ್ರೀತಿಪಾತ್ರವಾದ ಬಣ್ಣ. ಆ ನೀಲಮೇಘವರ್ಣಿಕಾರತ್ನಗಳು, ಈ ಒರಿಜಿನಲ್ ನೀಲಮೇಘವರ್ಣಿಕಾರತ್ನಗಳು ನಿಮಗೆ ಬ್ಲೂ ಸಫೈರ್ ಬೇರೆ, ನೀಲಿ ಪುಷ್ಯರಾಗ ಅಂತೀವಲ್ಲ ಅದು ಬೇರೆ ರತ್ನ. ಅದನ್ನು ಹಾಕುವಾಗ ನೀವು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವಂಥದ್ದು ಕೆಲವರ ಅಭಿಪ್ರಾಯ ಇದೆ. ಆದರೆ ನೀಲಮೇಘವರ್ಣಿಕಾ ಉಪರತ್ನಗಳನ್ನು ಹಾಕುವಾಗ ಯಾವುದೇ ತೊಂದರೆ ಇಲ್ಲ. ಸೊ ಆದ್ರಿಂದ 1008 ಸಂಖ್ಯೆಯಲ್ಲಿ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿವಸ ಶ್ರಾವಣ ಮಾಸ, ಶ್ರಾವಣ ಸೋಮವಾರ ಅಮಾವಾಸ್ಯೆ, ಕೊನೆ ಶ್ರಾವಣ ಸೋಮವಾರ ಅವತ್ತು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಸಹಸ್ರ ಸಂಖ್ಯೆಯಲ್ಲಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡಿ, ಈ ನೀಲಮೇಘವರ್ಣಿಕಾ ರತ್ನಗಳು ಹಾಗೂ ವಿಶೇಷವಾದಂತಹ ಸಪ್ತ ಚಕ್ರಗಳ ರತ್ನ ಇರತಕ್ಕಂಥ ಸಪ್ತಜತಕ ರತ್ನಗಳು ಇರತಕ್ಕಂತಹ ಈ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಬಹುದು. ಈ ಶರೀರದ ಸಪ್ತ ಚಕ್ರಗಳಿಗೋಸ್ಕರ ಒಂದು ಸಪ್ತರತ್ನಗಳು ಹಾಗೂ ನೀಲಮೇಘವರ್ಣಿಕಾ ರತ್ನ ಶನೇಶ್ವರನ ಒಂದು ದುಷ್ಪ್ರಭಾವವನ್ನು ಪರಿಹಾರ ಮಾಡಲಿಕ್ಕೆ. ಸೊ ಇದು ಹಾಕೊಂಡಾಗ ಮೇಷರಾಶಿಯವರಿಗೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರ ಗೆಲ್ಲಿದ್ದಾನೆ ಅನ್ನುವುದರಿಂದ ಹಿಡಿದು ಅದರ ಒಂದು ದುಷ್ಪ್ರಭಾವದಿಂದ ಅಂದ್ರೆ ಪರಿಹಾರ ಮಾಡೋದ್ರಿಂದ ಹಿಡಿದು ನಿಮಗೆ ಶನಿ ದಶೆ, ಶನಿ ಭುಕ್ತಿ ಅಥವಾ ನಿಮಗೆ ಸಾಡೆ ಸಾತಿ ಶನಿ ಇದ್ರೆ, ಅಷ್ಟಮ ಶನಿ, ಪಂಚಮ ಶನಿ ಇತ್ಯಾದಿ ಯಾವುದೇ ರೀತಿಯಾದಂತಹ ಶನಿ ದೋಷಗಳಿದ್ರೂ ಸಹ ಅದನ್ನ ಒಂದು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಶನೇಶ್ವರ ಅನುಗ್ರಹಕ್ಕೋಸ್ಕರ ತುಂಬಾ ಅನುಕೂಲವಾಗ್ತದೆ. ಸೊ ಶನೇಶ್ವರನಿಂದ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಶನೇಶ್ವರ ಯಾವುದಕ್ಕೆ ಕಾರಕ, ನಿಮಗೆ ಉದ್ಯೋಗ ಕಾರಕನೇ, ವಿವಾಹ ಕಾರಕನೇ, ಸಂತಾನಕಾರಕನೇ, ನಿಮಗೆ ಯಾವುದಕ್ಕೆ ಶನೇಶ್ವರ ಕಾರಕನಾಗಿರ್ತಾನೆ ಇಷ್ಟು ತನಕ ನಾನು ಹೇಳದಂತೆ ಅನ್ನುವ ರೀತಿಯಲ್ಲಿ ಆ ಒಂದು ದೋಷ ಪರಿಹಾರವಲ್ಲದೆ ನಿಮಗೆ ಶನೇಶ್ವರನ ಮಹಾದಶೆ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಅಂತರ್ದಶೆ, ಅಂತರಾಂತರ್ದಶೆ, ಸೂಕ್ಷ್ಮದಶೆ, ಪ್ರಾಣದಶೆಯವರೆಗೂ ಶನೇಶ್ವರ ಇರ್ತಾನೆ, ಇನ್ನು ಕೆಳಗಡೆ ಇರ್ತಾನೆ. ಸೊ ಆದ್ರಿಂದ ಅಲ್ಲೆಲ್ಲ ಶನೇಶ್ವರ ಅನುಗ್ರಹ. ಅಷ್ಟೇ ಅಲ್ಲ, ನಿಮ್ಮ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲದೂ ಸಹ ಕಂಟ್ರೋಲಿಗೆ ಬರ್ತದೆ. ಸೊ ಆದ್ರಿಂದ ಶನೇಶ್ವರನ ಈ ವಿಶೇಷವಾದ ನೀಲಮೇಘವರ್ಣಿಕಾ ರತ್ನಗಳ ಜೊತೆಗೆ ಸಪ್ತಚಕ್ರ ಬ್ರಾಸ್ಲೆಟ್, ಇದು ನೀಲಮೇಘವರ್ಣಿಕಾ ರತ್ನಗಳ ಜೊತೆಗೆ ಸಪ್ತಚಕ್ರ ರತ್ನಗಳು, ಈ ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಬಲಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬಹುದು. ನಾನು ರಾಖಿ ತುಂಬಾ ಕಟ್ಕೊಂಡಿರೋದ್ರಿಂದ ನಿಮಗೆ ಕಾಣಲ್ಲ ಅಂತ ಎಡಗೈ ಹಾಕೊಂಡು ತೋರಿಸಿದ್ದಕ್ಕಷ್ಟೇನೆ. ಇದು ಸಪ್ತಚಕ್ರ ಜೊತೆಗೆ ನೀಲಮೇಘವರ್ಣಿಕಾ ಬ್ರಾಸ್ಲೆಟ್. ಇದನ್ನ ಪ್ರತಿಯೊಬ್ಬರೂ ಸಹ ದಯವಿಟ್ಟು ಧಾರಣೆ ಮಾಡ್ಕೊಳ್ಳಿ. ಶ್ರಾವಣ ಸೋಮವಾರ ಅಮಾವಾಸ್ಯೆ, ಕೊನೆಯ ಶ್ರಾವಣ ಸೋಮವಾರ ಅಮಾವಾಸ್ಯೆ ಸೆಪ್ಟೆಂಬರ್ 2ನೇ ತಾರೀಕು 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮ ಮಾಡಿ. ಅಷ್ಟೇ ಅಲ್ಲ, ಇನ್ನೂ ಹೋಮಗಳಿದೆ. ಶತ್ರು ನಿಗ್ರಹ ವಾರಾಹಿ ಹೋಮ, ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ ಇತ್ಯಾದಿ ಎಲ್ಲ ಪರಿಹಾರಕ್ಕೋಸ್ಕರವಾಗಿ ಶತ್ರು ನಿಗ್ರಹ. ನಾನು ಹೇಳ್ತಾ ಇರ್ತೇನೆ, ಶತ್ರುವನ್ನ ಈಗ ಹೊಟ್ಟೆ ನೋವು ಬರೋರಿಗೆ ಔಷಧಿ ಇದೆ, ಹೊಟ್ಟೆ ನೋವು ಇರೋರಿಗೆ ಔಷಧಿ ಇರುತ್ತೆ, ಹೊಟ್ಟೆ ಕಿಚ್ಚಿರೋರಿಗೆ ಔಷಧಿ ಇರಲ್ಲ ಅಂತ. ಸೊ ಆದ್ರಿಂದ ಹೊಟ್ಟೆ ಕಿಚ್ಚು ಅಂದ್ರೆ ಯಾರು ನಮ್ಮ ಹೊಟ್ಟೆ ಕಿಚ್ಚು ಪಟ್ಕೊಂತಾರೆ ಗೊತ್ತಿಲ್ಲ, ಯಾರು ಶತ್ರು, ಬೆನ್ನ ಹಿಂದೆ ಚೂರಿ ಆಗ್ತಕ್ಕಂಥವ್ರು ಯಾರು ನಮಗೆ ಗೊತ್ತಿಲ್ಲ. ಸೊ ಆದ್ರಿಂದ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಅದರಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಬ್ರಾಸ್ಲೆಟ್ ನ ಧಾರಣೆ ಮಾಡ್ಕೊಳ್ಳೋದ್ರಿಂದ ಸಪ್ತಚಕ್ರದಿಂದ ನಮ್ಮ ಶರೀರ ಶುದ್ಧಿಯೂ ಆಗ್ತದೆ, ಒಂದು ರಕ್ಷಣೆಯೂ ಸಿಗ್ತದೆ, ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಒಂದು ಅನುಗ್ರಹವೂ ಸಹ ಸಿಗ್ತದೆ ಈ ಸಪ್ತಚಕ್ರ ಬ್ರಾಸ್ಲೆಟ್ ಹಾಗೂ ನೀಲಮೇಘವರ್ಣಿಕಾ ರತ್ನಗಳು. ಸೊ ನೋಡಿ, ಈ ನೀಲಮೇಘವರ್ಣಿಕಾ ರತ್ನಗಳು ಸಹಸ್ರ ಶನಿ ಶಾಂತಿ ಹೋಮದ ಎನರ್ಜೈಸ್ ಆದ್ರೆ, ಈ ಸಪ್ತಚಕ್ರ ಬ್ರಾಸ್ಲೆಟ್ಗಳು ನೋಡಿ ಶತ್ರು ನಿಗ್ರಹ ವಾರಾಹಿ ಹೋಮ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮ. ಈ ಕಾಲಭೈರವೇಶ್ವರ ಹೋಮದಲ್ಲಿ ಬಹಳಷ್ಟು ಜನಕ್ಕೆ ಮನೆ ದೇವರೇ ಕಾಲಭೈರವೇಶ್ವರ ಸ್ವಾಮಿ. ಸೊ ಆ ಕಾಲಭೈರವೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದೆ, ರಕ್ಷಣೆಯ ಪರ್ಪಸ್ ಆಗಿ ಬೇಕಾಗಿದೆ. ಈಶ್ವರನ ಗಣದಲ್ಲಿ ಕಾಲಭೈರವೇಶ್ವರ ಬರ್ತಕ್ಕಂಥದ್ದು. ಎಂತಹ ಆರೋಗ್ಯವಾದ ದೋಷ ಸಮಸ್ಯೆಗಳಿದ್ದು ಕೂಡ ಪರಿಹಾರ ಮಾಡುವ ಶಕ್ತಿ ಕಾಲಭೈರವೇಶ್ವರನಿಗಿದೆ. ಅದಕ್ಕೆ ಆದಿಶಂಕರಾಚಾರ್ಯರೇ ಕಾಲಭೈರವಾಷ್ಟಕಾದಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಂತಹ ಪವರ್ಫುಲ್ ಕಾಲಭೈರವೇಶ್ವರ ಹೋಮದಲ್ಲೂ ಸಹ ಈ ಸಪ್ತಚಕ್ರಗಳ ಬ್ರಾಸ್ಲೆಟ್
ಅಭಿವಂತನೆ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನು ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ಕಾರಣದಿಂದ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಹಾಗೂ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲಾ ಹೋಮಗಳಲ್ಲಿ ಎನರ್ಜೈಸ್ ಆಗುವ 1008 ಸಂಖ್ಯೆಯಲ್ಲಿ ಶನೇಶ್ವರನ ಹೋಮದಲ್ಲಿ ಎನರ್ಜೈಸ್ ಆಗುವ ಈ ಒಂದು ನೀಲಮೇಘಾವರ್ಣಿಕಾ ರತ್ನಗಳನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಂಡು ನೋಡಿ, ಈ ತರ ಕೈಯಲ್ಲಿ ಹಾಕೊಂಡ್ಬಿಟ್ರೆ ಆಯ್ತು, ನಿಮಗೆ ಏನು ತುಂಬಾ ಚೆನ್ನಾಗಿರ್ತದೆ ಇದು. ಹಾಗೂ ಆ ಪಾಸಿಟಿವ್ ಎನರ್ಜಿ, ರಕ್ಷಣೆ, ಶನಿಪೀಡೆ ಪರಿಹಾರ ಮಾಡಿ ಶನೇಶ್ವರ ಅನುಗ್ರಹ ಸಹ ಖಂಡಿತವಾಗಿ ಸಿಗ್ತದೆ. ಇಷ್ಟಲ್ಲದೆ ನೀವು ಈ ವಿಡಿಯೋ ಅಂಡಲ್ಲಿ ನನಗೊಂದು ವಿಶೇಷವಾದ ಶನೇಶ್ವರನ ಒಂದು ಸ್ತೋತ್ರವನ್ನ ತಿಳಿಸ್ತೇನೆ. ಪ್ರತಿದಿನ 8 ಬಾರಿ ಆ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ. ಹಗಲಿನಲ್ಲಿ ಬೆಳಗ್ಗೆ ಸ್ನಾನ ಆದಮೇಲೆ ದೇವರ ಮೇಲೆ ಕೂತ್ಕೊಂಡು 8 ಬಾರಿ ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ಹೊರಟುಬಿಟ್ರೆ ತುಂಬಾ ಸಿಂಪಲ್ಲು. ಇನ್ನು ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಒಂದು ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಬನ್ನಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಶನೇಶ್ವರ ಬೆನ್ನತ್ಕೊಂಡ್ಬಿಡ್ತಾನೆ ಅನ್ನೋದು ನಾನ್ ಸೆನ್ಸ್. ಬಗ್ಗಿದ್ರೆ ಬೆನ್ನತ್ಕೊಳ್ಳೋ, ಯಾರು ಬಗ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡ್ರು ಅಷ್ಟು ನೀವು ಕೆಳಮಟ್ಟದಲ್ಲಿ ದಯವಿಟ್ಟು ಶನೇಶ್ವರನ ಅಳತೆ ಹಾಕಬೇಡಿ. ಶನೇಶ್ವರ ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ದೇವರು. ಸೊ ಯಾರು ಬಗ್ಗಿದ್ರೆ ಬೆನ್ನತ್ಕೋಬೇಕು ಅಂತ ಅನ್ನುವ ಅನಿವಾರ್ಯತೆ ಅವನಿಗಿಲ್ಲ. ನಿಮ್ಮನ್ನ ಬಗ್ಗಿಸಿ ಬೆನ್ನತ್ಕೊಳ್ಳೋದು ಅವನಿಗೆ ಗೊತ್ತಿದೆ. ಯಾರು ನಿಮಗೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ್ರೆ ಬೆನ್ನತ್ಕೊಂಡ್ಬಿಡ್ತಾನೆ ಶನೇಶ್ವರ ಅಂತ ಹೇಳಿದ್ರೆ ಹೇಳಿ ಅವರಿಗೆ, ನೋಡಪ್ಪ ನಾನು ಬಗ್ಗಿಸಿ ಬೆನ್ನತ್ಕೊಳ್ಳುವಂತ ಇದಿದೆ ಸ್ವಾಮಿಗೆ, ಅದರಿಂದ ಬಗ್ಗಿದ್ರೆ ಬೆನ್ನತ್ಕೊಳ್ತಾನೆ ಅನ್ನುವಂಥದ್ದು ಏನು ಶುದ್ಧವಾದ ನಾನ್ ಸೆನ್ಸ್. ಅದು ಯಾರು ಹೇಳಿದ್ರು ನಂಬಬೇಡಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಅಷ್ಟೋತ್ತರ ಪೂಜೆ ಕರಿ ಎಳ್ಳಲ್ಲಿ ಮಾಡಿಸ್ತಕ್ಕಂಥದ್ದು, ಅಥವಾ ನೀಲಿ ಬಣ್ಣದ ಹೂವಿನಲ್ಲಿ ಮಾಡಿಸಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ತಗೊಬಂದು ಕಬ್ಬಿಣದ ಬಾಂಡ್ಲಿಲಿ ಹಾಕಿ ಹಿಂಗೆ ಮುಖ ನೋಡ್ಕೊಂಡು ಅದರಲ್ಲೊಂದು ಬೆರಳು ಗಾತ್ರ ಬತ್ತಿ ಹಾಕಿ ದೀಪನಾರು ಹಚ್ಚಬಹುದು, ಇಲ್ಲ ಶನೇಶ್ವರನಿಗೆ ಅಭಿಷೇಕ ಮಾಡಿಸಬಹುದು. ಶನೇಶ್ವರ ಅನುಗ್ರಹ ಪ್ರಾಪ್ತಿಗೋಸ್ಕರ ನೀವು ಪ್ರತಿಯೊಂದು ಶನೇಶ್ವರ ಸ್ತೋತ್ರಗಳನ್ನು ಪಠನೆ ಮಾಡಿ, ಶನಿ ಅಷ್ಟೋತ್ರಗಳನ್ನ ಪಠನೆ ಮಾಡಿ, ಆಮೇಲೆ ಕರಿಯಳ್ಳು ಎಳ್ಳೆಣ್ಣೆ ದಾನ ಮಾಡಬಹುದು ಆಯ್ತಲ್ವಾ. ಈ ತರ ಶನೇಶ್ವರ ಅನುಗ್ರಹವನ್ನು ಜಾಸ್ತಿ ಪಡೀರಿ, ಅತ್ಯಂತ ಅವಶ್ಯಕ ಆಯ್ತಲ್ವಾ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.